ಮಧ್ಯೆ ಕರಾವಳಿಯ ಕಾಂಗ್ರೆಸ್ಗಳಿಗೆ ಕೊನೆಗೂ ಸಿಕ್ತು ಮಂತ್ರಿ ಭಾಗ್ಯ. ಎಸ್, ಸಿದ್ದರಾಮಯ್ಯನವರ ಸಂಪುಟದಲ್ಲೇ ಮಂತ್ರಿ ಆಗಬೇಕಾಗಿದ್ದಂತಹ ಈ ಆಕಾಂಕ್ಷಿ ನನಗೆ ಖಾತೆ ಮುಖ್ಯವಲ್ಲ, ಕೆಲಸ ಮುಖ್ಯ ಅಂದು ಮಂತ್ರಿ ಸ್ಥಾನದ ಬದಲು ಸ್ಪೀಕರ್ ಸ್ಥಾನವನ್ನ ನನಗೆ ಕೊಟ್ಟಿದ್ರು. ಮಂತ್ರಿಗಿರಿ ಫಿಕ್ಸ್ ಆಗ್ತಾ ಇದ್ದಂತೆ ಯುಟಿ ಖಾದರ್ ಅವರು ಫುಲ್ ಖುಷ್ ಆಗಿ ಈ ಮಾತನ್ನ ಹೇಳ್ತಾ ಇರುವಂತದ್ದು. ಬಹುದಿನಗಳ ಕನಸಿಗೆ ಹೈಕಮಾಂಡ್ ಅಂಗಳದಲ್ಲಿ ಕೊನೆಗೂ ಸಿಗ್ನಲ್ ಸಿಕ್ಕಿದೆ. ಯುಟಿ ಖಾದರ್ ಅವರು ಮಾತನಾಡ್ತಾ ಹೇಳ್ತಾರೆ, ಸ್ಪೀಕರ್ ಕುರ್ಚಿಯಿಂದ ಈಗ ರಾಜಭವನದತ್ತ ಖಾದರ್ ಪಯಣ ಮುಂದುವರಿತಾ ಇದೆ. ಸ್ಥಾನಮಾನ ಕೊಡುವಂತ ವಿಚಾರ ಇದು ಸರ್ಕಾರಕ್ಕೆ ಬಿಟ್ಟಿದ್ದು, ಪಕ್ಷಕ್ಕೆ ಬಿಟ್ಟಿರುವಂತದ್ದು. ನಾನು ಸ್ಪೀಕರ್ ಆಗಿದ್ದೀನಿ, ನನ್ಗೆ ಯಾವುದೇ ಆಕಾಂಕ್ಷೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯುಟಿ ಖಾದರ್ ಅವರು. ಖಾತೆ ಮುಖ್ಯವಲ್ಲ, ನನಗೆ ಕೆಲಸ ಮುಖ್ಯ. ಅದ್ಯಾವುದೇ ಆಗಿರ್ಲಿ, ನನ್ನ ಜವಾಬ್ದಾರಿ ಏನಿದೆ ಅದನ್ನ ನಾನು ನಿಭಾಯಿಸ್ತಾ ಹೋಗ್ತೀನಿ. ಅವತ್ತು ನನಗೆ ಮಂತ್ರಿ ಸ್ಥಾನ ಕೊಟ್ಟಿರ್ಲಿಲ್ಲ, ಸ್ಪೀಕರ್ ಸ್ಥಾನವನ್ನ ಕೊಟ್ಟಿದ್ರು, ನಾನು ಅದನ್ನ ನಿಭಾಯಿಸ್ತಾ ಹೋದೆ. ಮಂತ್ರಿಗಿರಿ ಫಿಕ್ಸ್ ಆಗುತ್ತೆ. ಈಗ ಫಿಕ್ಸ್ ಆಗಿರುವಂತದ್ದು ಯುಟಿ ಖಾದರ್ ಅವರಿಗೆ ಫುಲ್ ಖುಷ್ ಆಗಿದ್ದಾರೆ. ಮಂಗಳೂರಿನಲ್ಲಿ ಯುಟಿ ಖಾದರ್ ಅವರು ಪವರ್ಫುಲ್ ಮಾತನ್ನ ಈ ರೀತಿಯಾಗಿ ಆಡಿರುವಂತದ್ದು. ಸ್ಪೀಕರ್ ಕುರ್ಚಿಯಿಂದ ರಾಜಭವನದತ್ತ ಈಗ ಖಾದರ್ ಪಯಣ ಬೆಳೀತಾ ಇದೆ. ಸ್ಥಾನಮಾನ ಕೊಡೋ ವಿಚಾರ ಇದು ಸರ್ಕಾರಕ್ಕೆ ಬಿಟ್ಟಿದ್ದು, ಪಕ್ಷಕ್ಕೆ ಬಿಟ್ಟಿದ್ದು. ಎಸ್, ಮೊದಲ ಲಿಸ್ಟ್ ನಲ್ಲಿ ಮೊದಲ ಹೆಸರು ಯುಟಿ ಖಾದರ್ ಅವ್ರದ್ದು ಅಂತ ಕಾಣಿಸುತ್ತೆ. ಸ್ಪೀಕರ್ ಆಗಿದ್ದೇನೆ, ನನಗೇನು ರಾಜಕೀಯ ನಡೀತದೆ ಅಂತ ನನ್ನ ಗಮನದಲ್ಲಿ ಯಾವುದು ಕೂಡ ಇವತ್ತು ಇಲ್ಲ. ಕೆಲವು ನಾಯಕರು ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ ಹೊರತು ಬೇರೆ ಇದರಲ್ಲಿ ಯಾವುದೂ ಕೂಡ ಸ್ಪಷ್ಟವಾದ ಮಾಹಿತಿ ಯಾವುದು ಕೂಡ ಬರಲಿಲ್ಲ. ಇಲ್ಲ, ನಾನು ಯಾವುದೇ ಆಕಾಂಕ್ಷಿ ಅಲ್ಲ. ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅದರದಾದ ಒಂದು ಕೆಲವು ಸರ್ವೆ ರಿಪೋರ್ಟ್ ಇರ್ತದೆ, ಇಂಟೆಲಿಜೆನ್ಸ್ ಇರ್ತದೆ, ಮತ್ತು ಎಲ್ಲ ಪ್ರಾದೇಶಿಕವಾಗಿಯೂ ಇನ್ನೆಲ್ಲ ನೋಡಿಕೊಂಡೇ ಪಕ್ಷ ಯೋಜನೆ ನಾಯಕರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಬದ್ಧರಾಗುವ ಜವಾಬ್ದಾರಿ ನಮ್ಮದು. ಕಳೆದ ಸಲ 2023 ನಾನು ಮಂತ್ರಿ ಸ್ಥಾನದಲ್ಲಿ ಲಿಸ್ಟ್ ಅಂತ ಇತ್ತು. ಸಡನ್ ಆಗಿ ನನಗೆ ಸಭಾಧ್ಯಕ್ಷ ಸ್ಥಾನದ ಅವಕಾಶ ಮಾಡಿ ಕೊಟ್ಟರು. ನಾವು ಯಾವುದೇ ಒಂದು ಚರ್ಚೆ ಇಲ್ಲದೆ ತಗೊಂಡು ನಾವು ಕೆಲಸ ನಾವು ಮಾಡಿದ್ದೇವೆ. ನಮಗೆ ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ನಮಗೆ ವರ್ಕ್ ಈಸ್ ಇಂಪಾರ್ಟೆಂಟ್. ಪೋಸ್ಟ್ ನಮ್ಮನ್ನು ದೊಡ್ಡ ಜನ ಮಾಡೋದಿಲ್ಲ, ನಮ್ಮ ವರ್ಕ್ ಮಾತ್ರ ಮತ್ತು ಪ್ರಾಮಾಣಿಕತೆ ಕೆಲಸ ಮಾತ್ರ ನಮ್ಮ ದೊಡ್ಡ ಜನನಾಗಿ ಮಾಡ್ತದೆ. ನೋಡಿ, ಪಕ್ಷ ಯಾವುದೇ ಹೇಳಿದರೂ ಕೂಡ ನಾವು ಅದಕ್ಕೆ ಇದ್ದೇವೆ. ನಮ್ಮನ್ನು ಇಷ್ಟು ದೊಡ್ಡ ಸ್ಥಾನಕ್ಕೆ ತಂದದ್ದು ಅದು ಪಕ್ಷ ಮತ್ತು ಪಕ್ಷದ ಕಾರ್ಯಕರ್ತರು ಮತ್ತು ಮತದಾರರು. ಪಕ್ಷಕ್ಕೆ ಮುಂದೆ ನಾವೆಲ್ಲರೂ ಕೂಡ ಝೀರೋ. ಪಕ್ಷ ಬಿಟ್ಟು ಹೋದಂಥವ್ರು ತುಂಬ ಜನ ಎಲ್ಲ ಪಕ್ಷದಲ್ಲೇ ನೋಡಿದರೆ ಆವಾಗ ಗೊತ್ತಾಗ್ತದೆ. ಪಕ್ಷ ಬಿಟ್ಟು ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ಯಾರು ಕೂಡ ದೊಡ್ಡವರು ಅಲ್ಲ ಅಂತ ಇತಿಹಾಸ ನಮಗೆ ತೋರಿಸಿಕೊಟ್ಟಿದೆ. ಅದು ಯಾವುದು ಸಿಗ್ತದೆ ನೋಡಿಕೊಂಡು ಜನರಿಗೆ ಪ್ರಯೋಜನ ಆಗುವ ಜೊತೆಯಲ್ಲಿ ಭವಿಷ್ಯದಲ್ಲಿ ಜನ ನೆನಪಿಡುವಂಥ ಕೆಲಸ ನಾವೆಲ್ಲ ಮಾಡಬೇಕಾಗ್ತದೆ. ನಾನೀಗ ಸ್ಪೀಕರ್. ಎಸ್, ಕರಾವಳಿಯ ಕಾಂಗ್ರೆಸ್ ಕಲಿ ಯುಟಿ ಖಾದರ್ ಅವ್ರಿಗೆ ಕೊನೆಗೂ ಮಂತ್ರಿ ಭಾಗ್ಯ ಸಿಕ್ಕೇ ಬಿಟ್ಟ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ, ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಅವ್ರು ಹೇಳ್ತಾ ಇರುವಂತ ಮಾತು, ನನ್ಗೆ ಯಾವುದೇ ರೀತಿಯಾದಂತಹ ಮಂತ್ರಿಗಿರಿಯ ಆಸೆ ಇಲ್ಲ, ಆದ್ರೆ ಕೊಟ್ಟಂತ ಜವಾಬ್ದಾರಿಯನ್ನ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲೇ ಮಂತ್ರಿ ಆಗ್ಬೇಕಾಗಿತ್ತು, ಆಕಾಂಕ್ಷಿ ಆಗಿದ್ರು. ಬಹುದಿನಗಳ ಕನಸಿಗೆ ಹೈಕಮಾಂಡ್ ಅಂಗಳದಲ್ಲಿ ಕೊನೆಗೂ ಸಿಗ್ನಲ್ ಸಿಕ್ಕಿದೆ ಅಂತ ಕಾಣಿಸ್ತಾ ಇದೆ. ಕರಾವಳಿ ಭಾಗ್ಯಕ್ಕೆ ಬಲ ತುಂಬೋದಕ್ಕೆ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಯುಟಿ ಖಾದರ್ ಅವರಿಗೆ ಮಂತ್ರಿಗಿರಿ ಫಿಕ್ಸ್ ಅನ್ನುವಂಥದ್ದು. ಈಗ ಸ್ಪೀಕರ್ ಕುರ್ಚಿಯಿಂದ ಕೆಳಗಿಳಿದು ಕ್ಯಾಬಿನೆಟ್ ಸೇರೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಯುಟಿ ಖಾದರ್. ಹಾಲಿ ಸ್ಪೀಕರ್ ಯುಟಿ ಖಾದರ್ಗೆ ಸಚಿವ ಸ್ಥಾನ ಫಿಕ್ಸ್.